Hello everyone, welcome to Triple T Academy DCT class. In today's class, we will discuss about highlights and previous year questions discussions in the chapter 5. Okay, the fifth chapter is Introduction to Electronic Device and Digital Electronics, which carries 5 marks. Each chapter in the 5 questions keltare. This is purely electronics. Okay, so in Introduction to Electronic Device and Digital Electronics, the first topic is compare conductors, insulators and semiconductors with examples. Okay, so what is mean by conductor? It allows the flow of current. Next, insulator andra it does not allow the flow of current. Example. Next, semiconductor andra in between, it below the conductors and above the insulators level. Adralli current na conduct madidre adu semiconductor antivi. Okay, so conductor ke examples nodidre copper, aluminum, gold, silver adala agutte. Next, insulator ke enagutte andre plastic, wood, paper, ಫೈಬರ್ ಅದೆಲ್ಲ ಇನ್ಸುಲೇಟರ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಸೆಮಿಕಂಡಕ್ಟರ್ಸ್ ಅಂದರೆ ಸಿಲಿಕಾನ್ ಒಂದು, ಜರ್ಮಾನಿಯಂ ಒಂದು. ಮೋಸ್ಟ್ ಆಫ್ ದ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಆರ್ ಮೇಡ್ ಅಪ್ ಆಫ್ ಸಿಲಿಕಾನ್. ವೈ ಮೀನ್ಸ್ ಸಿಲಿಕಾನ್ಗೆ ಏನಾಗುತ್ತೆ ಅಂದರೆ ಸಮ್ ಸ್ಟೇಬಲ್ ಸ್ಟ್ರಕ್ಚರ್ ಇದೆ. ಇನ್ನೊಂದು ಏನಾಗುತ್ತೆ ಅಂದರೆ ಹೈ ಟೆಂಪ್ರೇಚರಿಂದ ಏನಾಗುತ್ತೆ ಅಂದರೆ ಅದನ್ನು ಈಸಿಲಿ ಬ್ರೇಕ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಮೋಸ್ಟ್ ಆಫ್ ದ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಆರ್ ಮೇಡ್ ಅಪ್ ಆಫ್ ಸಿಲಿಕಾನ್ ಅಂತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಕಂಡಕ್ಟರ್ಸ್ ಅಂದರೆ ಏನು, ಇನ್ಸುಲೇಟರ್ ಅಂದರೆ ಏನು, ಸೆಮಿ ಕಂಡಕ್ಟರ್ಸ್ ಅದರದ್ದು ಎಕ್ಸಾಂಪಲ್ಸ್ ಅದು ಮಾತ್ರ ಓದ್ಕೊಳ್ಳಿ. ಇದಾದಮೇಲೆ ಐಡೆಂಟಿಫಿಕೇಶನ್ ಆಫ್ ಟೈಪ್ಸ್ ಆಫ್ ರೆಸಿಸ್ಟರ್ಸ್. ಸೊ ರೆಸಿಸ್ಟರ್ ಅಂದರೆ ಏನು, ಇಟ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಕರೆಂಟ್ನ ಅಪೋಸ್ ಮಾಡೋಕ್ಕೆ ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಸ್ಟರ್ಸ್ ಇರುತ್ತೆ. ಲೀನಿಯರ್ ರೆಸಿಸ್ಟರ್, ನಾನ್ ಲೀನಿಯರ್ ರೆಸಿಸ್ಟರ್, ಅದರಲ್ಲಿ ಫಿಕ್ಸ್ಡ್ ರೆಸಿಸ್ಟರ್, ವೇರಿಯಬಲ್ ರೆಸಿಸ್ಟರ್. ಓಕೆ, ಅದರದ್ದು ಡಿಫ್ರೆಂಟ್ ಟೈಪ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟರ್ ಕಲರ್ ಕೋಡ್. ಇದು ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟರ್ದೆ ಕಲರ್ಸ್ ಕೋಡಿಂಗ್ ಕೊಟ್ಟು ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕೊಡ್ಬೋದು. ಇಲ್ಲ ಅಂದರೆ ಒಂದು ರೆಸಿಸ್ಟರ್ ವ್ಯಾಲ್ಯೂನ ಕೊಟ್ಟು ಅದರದ್ದು ಕಲರ್ ಕೋಡಿಂಗ್ನ ಫೈಂಡ್ ಔಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದಾದ್ಮೇಲೆ ಏನಾಗುತ್ತೆ ಅಂದರೆ ಪಿ ಎನ್ ಜಂಕ್ಷನ್ ಡಯೋಡ್. ಪಿ ಎನ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್, ಅದು ಎರಡು ಲೇಯರ್, ಅದನ್ನು ಪಿ ಎನ್ ಜಂಕ್ಷನ್ ಅಂತೀವಿ. ದ ಡಯೋಡ್ ಈಸ್ ನಥಿಂಗ್ ಬಟ್ ಒಂದು ಸೆಮಿ ಕಂಡಕ್ಟರ್ ಡಿವೈಸ್. ಅದಕ್ಕೇನಾಗುತ್ತೆ ಅಂದರೆ 2 ಟರ್ಮಿನಲ್ಸ್ ಇರುತ್ತೆ. ಒನ್ ಈಸ್ ಆ್ಯನೋಡ್, ಇನ್ನೊಂದು ಕ್ಯಾಥೋಡ್ ಇರುತ್ತೆ. ದ ಡಯೋಡ್ ಫಂಕ್ಷನ್ಸ್ ಏನಂದರೆ ವಿಚ್ ಅಲೌಸ್ ದ ಫ್ಲೋ ಆಫ್ ಕರೆಂಟ್ ಓನ್ಲಿ ಒನ್ ಡೈರೆಕ್ಷನ್ಸ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್. ಕರೆಂಟ್ನ ಫ್ಲೋ ಮಾಡೋದನ್ನ ಡಯೋಡ್ ಅಂತೀವಿ. ಈ ಡಯೋಡ್ ಏನಾಗುತ್ತೆ ಅಂದರೆ ಸಿಂಬಲ್ ಆಫ್ ಡಯೋಡ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರದ್ದು ವೋಲ್ಟೇಜ್, ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದು ಡಯೋಡ್ ಆಕ್ಟ್ ಆಸ್ ಎ ಸ್ವಿಚ್. ಒಂದು ಡಯೋಡ್ ಹೆಂಗ್ ಸ್ವಿಚ್ ಆಗಿ ವರ್ಕ್ ಆಗುತ್ತೆ. ಇದಾದಮೇಲೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್, ಅದರದ್ದು ರೇಟಿಂಗ್ಸ್, ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಪಿ ಎನ್ ಜಂಕ್ಷನ್ ಡಯೋಡ್, ನೆಕ್ಸ್ಟ್ ಗನ್ ಡಯೋಡ್, ವ್ಯಾರೆಕ್ಟರ್ ಡಯೋಡ್, ಟನಲ್ ಡಯೋಡ್, ಶಾಟ್ಕಿ ಡಯೋಡ್, ಈ ಥರ ಡಿಫ್ರೆಂಟ್ ಡಯೋಡ್ಸ್ ಇರುತ್ತೆ. ಅದರದ್ದು ಅಪ್ಲಿಕೇಶನ್ಸ್ ಅದು ಮಾತ್ರ ಓದ್ಕೊಳ್ಳಿ. ಇದಾದಮೇಲೆ ರೆಕ್ಟಿಫೈರ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ದ ಮೇನ್ ಫಂಕ್ಷನ್ ಆಫ್ ರೆಕ್ಟಿಫೈರ್ ಅಂದರೆ ವಿಚ್ ಕನ್ವರ್ಟ್ಸ್ ಅಲ್ಟರ್ನೇಟಿಂಗ್ ಕರೆಂಟ್ ಟು ಡಿ ಸಿ ಕರೆಂಟ್. ಓಕೆ, ಎ ಸಿ ಕರೆಂಟೇ ಡಿ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಈ ರೆಕ್ಟಿಫೈರ್ ಸರ್ಕ್ಯೂಟ್ ಯೂಸ್ ಮಾಡ್ತೀವಿ. ವೈ ವಿ ಹ್ಯಾವ್ ಟು ಕನ್ವರ್ಟ್ ಫ್ರಮ್ ಎ ಸಿ ಟು ಡಿ ಸಿ ಅಂದರೆ, ಸೊ ಎ ಸಿ ಕರೆಂಟ್, ಎ ಸಿ ಸಪ್ಲೈ ಏನಾಗುತ್ತೆ ಅಂದರೆ ವಿ ಕ್ಯಾನಾಟ್ ಸ್ಟೋರ್ ವಿತ್ ದ ಹೆಲ್ಪ್ ಆಫ್ ಬ್ಯಾಟ್ರಿ. ಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಅದನ್ನು ಏನು ಮಾಡ್ತೀವಿ ಅಂದರೆ ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡಿ ಆ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಸ್ಟೋರ್ ಮಾಡ್ತೀವಿ. ಓಕೆ, ದ ನೀಡ್ ಫಾರ್ ಎ ಸಿ ಟು ಡಿ ಸಿ ಕನ್ವರ್ಷನ್ ಇಸ್ ದ ಮೇನ್ ಪಾಯಿಂಟ್. ಇದಾದಮೇಲೆ ಬ್ರಿಡ್ಜ್ ರೆಕ್ಟಿಫೈರ್. ಸೊ ರೆಕ್ಟಿಫೈರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಹಾಫ್ ವೇ ರೆಕ್ಟಿಫೈರ್, ಫುಲ್ ವೇ ರೆಕ್ಟಿಫೈರ್, ಇನ್ನೊಂದು ಬ್ರಿಡ್ಜ್ ರೆಕ್ಟಿಫೈರ್. ನಮ್ಗೆ ಸಿಲೆಬಸಲ್ಲಿ ಕೊಟ್ಟಿರೋದು ಬ್ರಿಡ್ಜ್ ರೆಕ್ಟಿಫೈರ್ ವಿತ್ ಅಂಡ್ ವಿತೌಟ್ ಸಿ ಅಂದರೆ ಕೆಪಾಸಿಟರ್ ಫಿಲ್ಟರ್. ಫಿಲ್ಟರ್ ಈಸ್ ನಥಿಂಗ್ ಬಟ್ ಟು ರಿಮೂವ್ ದ ಅನ್ವಾಂಟೆಡ್ ಸಿಗ್ನಲ್. ಸೊ ಇಲ್ಲಿ ಫಿಲ್ಟರ್ ಸರ್ಕ್ಯೂಟ್ ಯಾವುದು ಯೂಸ್ ಮಾಡ್ತಾರೆ ಅಂದರೆ ಕೆಪಾಸಿಟರ್ ಯೂಸ್ ಮಾಡ್ತಾರೆ. ಓಕೆ, ಒಂದು ಬ್ರಿಡ್ಜ್ ರೆಕ್ಟಿಫೈರ್ನಲ್ಲಿ ವಿತ್ ಫಿಲ್ಟರ್ ಯೂಸ್ ಮಾಡಿದ್ರೆ ಔಟ್ಪುಟ್ ಈಸ್ ಪ್ಯೂರ್ ಡಿ ಸಿ ಬರುತ್ತೆ. ನನಗೆ ವಿತೌಟ್ ಫಿಲ್ಟರ್ ಯೂಸ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಪಲ್ಸೇಟಿಂಗ್ ಡಿ ಸಿ. ಅದರಲ್ಲಿ ಏನಾಗುತ್ತೆ ಅಂದರೆ ರಿಪಲ್ಸ್ ಇರುತ್ತೆ, ಅನ್ವಾಂಟೆಡ್ ಸಿಗ್ನಲ್ ಇರುತ್ತೆ. ಓಕೆ, ಅದಾದಮೇಲೆ ಏನಾಗುತ್ತೆ ಅಂದರೆ ರೆಕ್ಟಿಫೈರ್ನಲ್ಲಿ ಏನೇನು ಐ ಸಿ ಯೂಸ್ ಮಾಡ್ತೀವಿ ಇದು. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸಿಸ್ಟರ್ ಈಸ್ ನಥಿಂಗ್ ಬಟ್ ಒಂದು ಸೆಮಿ ಕಂಡಕ್ಟರ್ ಡಿವೈಸ್. ಇಟ್ ಟ್ರಾನ್ಸ್ಫರ್ ದ ರೆಸಿಸ್ಟರ್ ಫ್ರಮ್ ಲೋ ರೆಸಿಸ್ಟೆನ್ಸ್ ರೀಜಿಯನ್ ಟು ಹೈ ರೆಸಿಸ್ಟೆನ್ಸ್ ರೀಜಿಯನ್. ಅದನ್ನ ಟ್ರಾನ್ಸಿಸ್ಟರ್ ಅಂತೀವಿ. ಸೊ ಟ್ರಾನ್ಸಿಸ್ಟರ್ ನಮ್ಗೇನು ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಟಿ ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತೀವಿ. ಸೊ ಇದರದ್ದು ಸಿಂಬಲ್. Okay, why it is called as BJT, bipolar junction transistor andre the current conduction is due to both charge carriers, either electrons as well as holes. That's why the BJT is called as a bipolar junction transistor antivi. So idralli enagutte andre 2 junctions irutte, 3 terminals irutte. 3 terminals enen irutte andre one is emitter is heavily doped. Next base andre lightly doped antivi, adu middle terminal. Next one is collector enagutte andre
moderately doped ಅಂತೀವಿ. ಸೊ ಎಮಿಟರ್ ಫಂಕ್ಷನ್ಸ್ ಏನಾಗುತ್ತೆ ಅಂದರೆ ಇಟ್ ಸಪ್ಲೈ ದ ಚಾರ್ಜ್ ಕ್ಯಾರಿಯರ್ಸ್, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಿದೆಯೋ ಅದನ್ನು ಎಮಿಟ್ ಮಾಡುತ್ತೆ. ನೆಕ್ಸ್ಟ್ ಕಲೆಕ್ಟರ್ ಅಂದರೆ ಇಟ್ ಕಲೆಕ್ಟ್ಸ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ನೆಕ್ಸ್ಟ್ ಬೇಸ್ ಅಂದರೆ ಇಟ್ ಆಕ್ಟ್ ಎಸ್ ಎ ಮಿಡಲ್ ಟರ್ಮಿನಲ್. ಸೊ ಇಲ್ಲಿ ಎಮಿಟರಿಂದ ಏನಾಗುತ್ತೆ ಅಂದರೆ ಕಲೆಕ್ಟರ್ಗೆ ಪಾಸ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದರ ಸ್ಟ್ರಕ್ಚರ್ ನೋಡಿದ್ರೆ NPN ಟ್ರಾನ್ಸಿಸ್ಟರ್ ಇರುತ್ತೆ, ಇನ್ನೊಂದು PNP ಟ್ರಾನ್ಸಿಸ್ಟರ್ ಇರುತ್ತೆ. ಅದರದ್ದು ವರ್ಕಿಂಗ್ ಪ್ರಿನ್ಸಿಪಲ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಟ್ರಾನ್ಸಿಸ್ಟರ್ ನೋಡಿದ್ರೆ ಮೇನ್ಲಿ ಯೂಸ್ಡ್ ಇನ್ ಆಂಪ್ಲಿಫಿಕೇಶನ್ ಪರ್ಪಸ್ ಒಂದು, ಇನ್ನೊಂದು ಸ್ವಿಚಿಂಗ್ ಪರ್ಪಸ್ಗೆ ಏನಾಗುತ್ತೆ ಅಂದರೆ ಈ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀವಿ. ಓಕೆ, ಇದಾದಮೇಲೆ ಕಂಪ್ಯಾರಿಸನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್. ಸೊ ಅನಲಾಗ್ ಸಿಗ್ನಲ್ ಅಂದರೆ ಏನು, ಡಿಜಿಟಲ್ ಸಿಗ್ನಲ್ ಅಂದರೆ ಏನು? ಅನಲಾಗ್ ಸಿಗ್ನಲ್ ಅಂದರೆ ಕಂಟಿನ್ಯೂಸ್ ಸಿಗ್ನಲ್ ಅಂತೀವಿ, ಬಟ್ ಡಿಜಿಟಲ್ ಸಿಗ್ನಲ್ ಅಂದರೆ ಡಿಸ್ಕ್ರೀಟ್ ವ್ಯಾಲ್ಯೂನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿಜಿಟಲ್ ಸಿಗ್ನಲ್ ಹೆಂಗಿರುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಬೈನರಿ ವ್ಯಾಲ್ಯೂಸ್ either 0 or 1ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದಾದಮೇಲೆ ಡಿಜಿಟಲ್ ಸಿಸ್ಟಮ್ಸ್. ಈ ಡಿಜಿಟಲ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಸಿಸ್ಟಮ್ಸ್ ಇರುತ್ತೆ. 4 ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ಒನ್ ಇಸ್ ಬೈನರಿ ನಂಬರ್ ಸಿಸ್ಟಮ್, ಇನ್ನೊಂದು ಡೆಸಿಮಲ್, ಇನ್ನೊಂದು ಆಕ್ಟಲ್, ಇನ್ನೊಂದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇದರಲ್ಲಿ ಕನ್ವರ್ಷನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಬೈನರಿ ಟು ಡೆಸಿಮಲ್ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಇಲ್ಲಾಂದರೆ ಡೆಸಿಮಲ್ ಟು ಬೈನರಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಆ ಥರ ಕ್ವಶನ್ಸ್ ಕೇಳ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಬೈನರಿ ನಂಬರ್ಸ್ ಅಂದರೆ either 0 or 1. 0 ಅಂದರೆ ಲೋ ವ್ಯಾಲ್ಯೂ, 1 ಅಂದರೆ ಹೈ ವ್ಯಾಲ್ಯೂ. ಇನ್ನೊಂದು ಬೂಲಿಯನ್ ಐಡೆಂಟಿಟೀಸ್ ಆ್ಯಂಡ್ ಲಾಸ್. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು 6 ಲಾಸ್ ಇರುತ್ತೆ. ಒನ್ ಇಸ್ ಅಸೋಸಿಯೇಟಿವ್ ಲಾ, ಕಮ್ಯೂಟೇಟಿವ್ ಲಾ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ಆ್ಯಂಡ್ ಫಂಕ್ಷನ್ಸ್, ಆರ್ ಫಂಕ್ಷನ್ಸ್, ಇನ್ನೊಂದು ಇನ್ವರ್ಷನ್ ಲಾ. ಸೊ ಅದರದ್ದು ಫಂಕ್ಷನ್ಸ್ ಏನು, ಅದರದ್ದು ಲಾಸ್ ಏನು, ಅದು ನೋಡೋಣ. ಇದಾದಮೇಲೆ ಏನಾಗುತ್ತೆ ಅಂದರೆ ಡಿಜಿಟಲ್ ಸಿಸ್ಟಮ್ ಬಿಲ್ಡಿಂಗ್ ಬ್ಲಾಕ್ಸ್. ಇದರಲ್ಲಿ ಬೇಸಿಕ್ ಲಾಜಿಕ್ ಗೇಟ್ಸ್. ಸೊ ಟೋಟಲ್ ಏನಾಗುತ್ತೆ ಅಂದರೆ 7 ಲಾಜಿಕ್ ಗೇಟ್ಸ್ ಇರುತ್ತೆ. ಸೊ ವಾಟ್ ಆರ್ ದ ಬೇಸಿಕ್ ಲಾಜಿಕ್ ಗೇಟ್ಸ್ ಇರುತ್ತೆ ಅಂದರೆ ಆ್ಯಂಡ್, ಆರ್, ನಾಟ್. ದೀಸ್ 3 ಗೇಟ್ಸ್ ಆರ್ ಕಾಲ್ಡ್ ಎಸ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ ಯೂನಿವರ್ಸಲ್ ಗೇಟ್ಸ್ ಅಂದರೆ ನ್ಯಾಂಡ್ ಮತ್ತು ನಾರ್. ಇನ್ನೊಂದು ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂದರೆ XOR, XNOR. ಓಕೆ, ಸೊ ಅದರದ್ದು ಏನಾಗುತ್ತೆ ಸಿಂಬಲ್ಸ್ ಕೇಳ್ಬೋದು. ಇನ್ನೊಂದು ಟ್ರೂತ್ ಟೇಬಲ್ಸ್ ಕೇಳ್ತಾರೆ, ಇಲ್ಲಾಂದ್ರೆ ಬೂಲಿಯನ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಆ್ಯಂಡ್ ಗೇಟ್ದು ಬೂಲಿಯನ್ ಫಂಕ್ಷನ್ಸ್ ಕೇಳ್ಬೋದು. A and B. ಆರ್ ಗೇಟ್ ಕೇಳಿದ್ರೆ A + B ಆಗುತ್ತೆ. ಓಕೆ, ಇದಾದಮೇಲೆ ಸೆನ್ಸರ್ ಇಸ್ ಎ ಡಿವೈಸ್ which measure the physical input from its environment and it converts into the data. ಆ ಡೇಟಾನ ಏನಾಗುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಏನಾಗುತ್ತೆ ಅಂದರೆ ಇಂಟರ್ಪ್ರಿಟ್ ಮಾಡ್ಬೋದು, ಇಲ್ಲಾಂದರೆ ಒಂದು ಮೆಷಿನ್ಸ್ ಏನಾಗುತ್ತೆ ಅಂದರೆ ರೀಡ್ ಮಾಡ್ಬೋದು. ಸೊ ಸೆನ್ಸರ್ ಕಾನ್ಸೆಪ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ 12 ಟೈಪ್ಸ್ ಆಫ್ ಸೆನ್ಸರ್ ಇರುತ್ತೆ. ಒನ್ ಇಸ್ ಟೆಂಪ್ರೇಚರ್, ಪ್ರೆಷರ್ ಸೆನ್ಸರ್, ವಾಟರ್ ಸೆನ್ಸರ್, ಲೈಟ್ ಸೆನ್ಸರ್, ಸೌಂಡ್, ಸ್ಮೋಕ್, ಪ್ರಾಕ್ಸಿಮಿಟಿ, ಫ್ಲೋ, ಹ್ಯೂಮಿಡಿಟಿ, ನೆಕ್ಸ್ಟ್ ವೋಲ್ಟೇಜ್, ವೈಬ್ರೇಷನ್ ಸೆನ್ಸರ್, ಇನ್ನೊಂದು IR ಅಂದರೆ ಇನ್ಫ್ರಾರೆಡ್ ಸೆನ್ಸರ್ ಅಂತೀವಿ. ಓಕೆ, ಇದರದ್ದು ಪ್ರಿನ್ಸಿಪಲ್, ಆ ಸೆನ್ಸರ್ ಯಾವ ಪ್ರಿನ್ಸಿಪಲಲ್ಲಿ ವರ್ಕ್ ಆಗುತ್ತೆ. ಇನ್ನೊಂದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್. ಈ ಸೆನ್ಸರ್ ಕಾನ್ಸೆಪ್ಟ್ ನೋಡಿದ್ರೆ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಇದಾದಮೇಲೆ ಆಕ್ಚುವೇಟರ್ಸ್ ಅಂದರೆ ಒಂದು ಪಾರ್ಟ್ ಆಫ್ ಡಿವೈಸ್ ಆರ್ ಪಾರ್ಟ್ ಆಫ್ ಮೆಷಿನ್ ಅಂತೀವಿ. ಇಟ್ ವಿಲ್ ಅಚೀವ್ ದ ಫಿಸಿಕಲ್ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್ ಎನಿ ಟೈಪ್ ಆಫ್ ಎನರ್ಜಿನ ಏನಾಗುತ್ತೆ ಅಂದರೆ ಒಂದು ಮೆಕ್ಯಾನಿಕಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಫೋರ್ಸ್ ಆಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಮಾಡುತ್ತೆ, ಅದು ಆಕ್ಚುವೇಟರ್ಸ್ ಅಂತೀವಿ. ಅದರಲ್ಲಿ ಟೈಪ್ಸ್ ಲೀನಿಯರ್ ಆಕ್ಚುವೇಟರ್ಸ್, ರೋಟರಿ ಆಕ್ಚುವೇಟರ್ಸ್, ಆ ಥರ ಟೈಪ್ಸ್ ಇರುತ್ತೆ. ಅಪ್ಲಿಕೇಶನ್ಸ್ ಅದು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ರಿಲೇ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಮೆಕ್ಯಾನಿಕಲ್ ಸ್ವಿಚ್ ಅಂತೀವಿ. ಒಂದು ರಿಲೇ ಹೆಂಗೆ ಆಕ್ಚುವೇಟರ್ ಆಗಿ ವರ್ಕ್ ಆಗುತ್ತೆ ಅದು ನೋಡೋಣ. ಇದಾದಮೇಲೆ ಏನಾಗುತ್ತೆ ಅಂದರೆ ಮೈಕ್ರೋ ಕಂಟ್ರೋಲರ್ ಅಂದರೆ ಒಂದು ಸ್ಮಾಲ್ ಕಂಪ್ಯೂಟರ್ ಅಂತೀವಿ. ಸೊ ಇದನ್ನ ಏನಾಗುತ್ತೆ ಅಂದರೆ ಒಂದು ಪ್ರೋಗ್ರಾಮಬಲ್ ಡಿವೈಸ್ ಅಂತೀವಿ. ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಮೈಕ್ರೋ ಕಂಟ್ರೋಲರ್ದು ಅಪ್ಲಿಕೇಶನ್ಸ್ ಕೇಳ್ಬೋದು. ನೆಕ್ಸ್ಟ್ PLC. ಸೊ ಲಾಸ್ಟ್ ಇಯರ್ ಏನಾಗುತ್ತೆ ಅಂದರೆ PLC ಅಬ್ರಿವೇಷನ್ಸ್ ಫುಲ್ ಫಾರ್ಮ್ ಕೇಳಿದ್ರು. ಸೊ PLC ಇಸ್ ನಥಿಂಗ್ ಬಟ್ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂತೀವಿ. ಸೊ ಇದರಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸ್ ಏನು ಯೂಸ್ ಮಾಡ್ತೀವಿ, ಆ PLC ಏನೇನಕ್ಕೆ ಯೂಸ್ ಆಗುತ್ತೆ, ಅಪ್ಲಿಕೇಶನ್ಸ್ ಏನೇನು ಯೂಸ್ ಆಗುತ್ತೆ, ಇದು ಮಾತ್ರ ಓದ್ಕೊಳ್ಳಿ. ಸೊ ಈ 8 ಟಾಪಿಕ್ಸ್ ಕಂಪ್ಲೀಟ್ ಮಾಡಿದ್ರೆ ಸೊ 5 ಕ್ವಶನ್ಸ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ 2023ನಲ್ಲಿ ಸೊ ಯಾವ ಥರ ಕ್ವಶನ್ಸ್ ಕೇಳಿದಾರೆ ನೋಡೋಣ. ಫಸ್ಟ್ ಒನ್ ಇಸ್ ಡಿಜಿಟಲ್ ಸಿಗ್ನಲ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಬೈ. ಸೊ ಡಿಜಿಟಲ್ ಸಿಗ್ನಲ್ಸ್ ಹೆಂಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಇನ್ ಟರ್ಮ್ಸ್ ಆಫ್ ಕಂಟಿನ್ಯೂಸ್ ವೋಲ್ಟೇಜ್ ಲೆವೆಲ್ ಇಲ್ಲ, ಇನ್ಫೈನೈಟ್ ರೆಸೊಲ್ಯೂಷನ್ಸ್ ಇಲ್ಲ, ಡಿಸ್ಕ್ರೀಟ್ ವೋಲ್ಟೇಜ್ ಲೆವೆಲ್ಸ್. ಡಿಸ್ಕ್ರೀಟ್ ಅಂದರೆ ಲೈಕ್ ಸೆಪ್ರೇಟ್ ವ್ಯಾಲ್ಯೂಸ್, ಡಿಸ್ಟಿಂಕ್ಟ್ ವ್ಯಾಲ್ಯೂನಲ್ಲಿ ಏನಾಗುತ್ತೆ ಅಂದರೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದ ಡಿಜಿಟಲ್ ಸಿಗ್ನಲ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೈ discrete voltage levels. Okay, next one is according to the rules and laws of Boolean algebra. So what is the value of a plus a? So here a plus a n ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬೂಲಿಯನ್ ಫಂಕ್ಷನ್ ಅಲ್ಲಿ ಏನಾಗುತ್ತೆ ಅಂದರೆ ಬೈನರಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ a ವ್ಯಾಲ್ಯೂ 0 ಪ್ಲಸ್ 0 ಮಾಡಿದ್ರೆ ಏನಾಗುತ್ತೆ ಅಂದರೆ ಸೇಮ್ a ವ್ಯಾಲ್ಯೂನೇ ಬರುತ್ತೆ. ಸೊ ಇದರದ್ದು ಫಾರ್ಮುಲಾ ನೋಡಿದ್ರೆ a ಪ್ಲಸ್ a ಈಕ್ವಲ್ ಟು a ಆಗುತ್ತೆ. ಇನ್ ಕೇಸ್ ನಾನು a ವ್ಯಾಲ್ಯೂ ಏನಾಗುತ್ತೆ ಅಂದರೆ 1 ಕೊಡ್ತೀನಿ ಅಂದರೆ 1 ಪ್ಲಸ್ 1 ಇಲ್ಲಿ ಬೈನರಿ ಅಡಿಷನ್ಸ್ ಏನಾಗುತ್ತೆ ಅಂದರೆ 1 ಆಗುತ್ತೆ. ಅಂಡರ್ಸ್ಟುಡ್? ಸೊ ಆಪ್ಷನ್ ಏನಾಗುತ್ತೆ ಅಂದರೆ B ಆಗುತ್ತೆ.
ಸರಿನಾ. ಎ ಪ್ಲಸ್ ಎ ಕೊಟ್ಟರೆ ಎ ಆಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇಸ್ ದ ಫೋಟೋ ಡಯೋಡ್. ಫೋಟೋ ಡಯೋಡ್ ಈಸ್ ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್ಸ್. ಇದೇನಾಗುತ್ತೆ ಅಂದರೆ ಒಂದು ಟೈಪ್ಸ್ ಆಫ್ ಡಯೋಡ್ಸ್ನಲ್ಲಿರೋ ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಸೊ ಫೋಟೋ ಡಯೋಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಫೋಟೋ ಅಂದರೆ ನಮ್ಗೆ ಗೊತ್ತು ಲೈಟ್. ಸೊ ಲೈಟ್ನ ಏನಾಗುತ್ತೆ ಅಂದರೆ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ವೋಲ್ಟೇಜ್ ರೆಗ್ಯುಲೇಷನ್ಸ್ ಇಲ್ಲ, ಟೆಂಪ್ರೇಚರ್ ಮೆಷರ್ ಮಾಡೋದಿಲ್ಲ, ಲೈಟ್ನ ಏನಾಗುತ್ತೆ ಅಂದರೆ ಡಿಟೆಕ್ಟ್ ಮಾಡೋಕ್ಕೆ ಈ ಫೋಟೋ ಡಯೋಡ್ ಯೂಸ್ ಮಾಡ್ತೀವಿ. ಇನ್ನೊಂದು ರೇಡಿಯೋ ಫ್ರೀಕ್ವೆನ್ಸಿ RF ಆಂಪ್ಲಿಫಿಕೇಷನಲ್ಲಿ ಯೂಸ್ ಮಾಡ್ತೀವೋ ಅಂದರೆ ಇಲ್ಲ. ಸೊ ಫೋಟೋ ಡಯೋಡ್ ಇಸ್ ಯೂಸ್ಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಪ್ಲಿಕೇಶನ್ಸ್ ಕೇಳಿದ್ರೆ ಲೈಟ್ ಡಿಟೆಕ್ಷನ್ಸ್, ಲೈಟ್ನ ಏನಾಗುತ್ತೆ ಅಂದರೆ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಇಫ್ ಯರ್ ರೆಸಿಸ್ಟರ್ ಈಸ್ ಹ್ಯಾವಿಂಗ್ ಎ ಕಲರ್ ಬ್ಯಾಂಡ್ ಆಸ್ ಫಸ್ಟ್ ಬ್ಯಾಂಡ್ ಈಸ್ ಬ್ರೌನ್ ಕಲರ್. ಸೊ ಫಸ್ಟ್ ಬ್ಯಾಂಡ್ ಏನಾಗುತ್ತೆ ಅಂದರೆ ಬ್ರೌನ್ ಕಲರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಡ್ ಈಸ್ ಬ್ಲ್ಯಾಕ್ ಕಲರ್ ಅಂಡ್ ಥರ್ಡ್ ಬ್ಯಾಂಡ್ ಈಸ್ ರೆಡ್ ಕಲರ್. ದೆನ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಸೊ ಈ ಕ್ವಶನ್ಸ್ ನೋಡಿದ್ರೆ ಒಂದು ರೆಸಿಸ್ಟರ್ದು ಏನಾಗುತ್ತೆ ಅಂದರೆ ಕಲರ್ ಕೋಡಿಂಗ್ ಕೊಟ್ಟಿದ್ದಾರೆ. ಕಲರ್ಸ್ ಕೊಟ್ಟು ಆ ರೆಸಿಸ್ಟರ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಸೊ ಫಸ್ಟ್ ಬ್ಯಾಂಡ್ ಈಸ್ ಬ್ರೌನ್, ನೆಕ್ಸ್ಟ್ ಒನ್ ಈಸ್ ಏನಾಗುತ್ತೆ ಅಂದರೆ ಬ್ಲ್ಯಾಕ್, ನೆಕ್ಸ್ಟ್ ಒನ್ ಈಸ್ ಏನಾಗುತ್ತೆ ಅಂದರೆ ರೆಡ್ ಕೊಟ್ಟಿದ್ದಾರೆ. ಓಕೆ. ಸೊ ಕಲರ್ ಬ್ಯಾಂಡ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು 4 ಬ್ಯಾಂಡ್ ಕಲರ್ ಕೋಡ್ಸ್ ಇರುತ್ತೆ. ಇದು ಫಸ್ಟ್ ಡಿಜಿಟ್, ನೆಕ್ಸ್ಟ್ ಸೆಕೆಂಡ್, ಇದು ಥರ್ಡ್ ಡಿಜಿಟ್, ಫೋರ್ತ್ ಒನ್ ಇರುತ್ತೆ. ಓಕೆ. ಇದೇನಾಗುತ್ತೆ ಅಂದರೆ ಫಸ್ಟ್ ಡಿಜಿಟ್ ಅಂತೀವಿ, ಇದನ್ನ ಸೆಕೆಂಡ್ ಡಿಜಿಟ್ ಅಂತೀವಿ. ದ ಥರ್ಡ್ ಒನ್ ಈಸ್ ಮಲ್ಟಿಪ್ಲೇಯರ್, ಲಾಸ್ಟ್ ಒನ್ ಇರೋದನ್ನ ಏನಾಗುತ್ತೆ ಅಂದರೆ ಟಾಲರೆನ್ಸ್ ಅಂತೀವಿ. ಸೊ ಫಸ್ಟ್ ಕಲರ್ ಫಸ್ಟ್ ಡಿಜಿಟ್, ಸೆಕೆಂಡ್ ಕಲರ್ ಅಂದರೆ ಸೆಕೆಂಡ್ ಡಿಜಿಟ್, ಥರ್ಡ್ ಕಲರ್ ಏನಾಗುತ್ತೆ ಅಂದರೆ ಮಲ್ಟಿಪ್ಲೇಯರ್ ಅಂತೀವಿ. ಮಲ್ಟಿಪ್ಲೇಯರ್ ಅಂದರೆ 10 to the power ಅಲ್ಲಿ ಬರೀಬೇಕು. ಓಕೆ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಟಾಲರೆನ್ಸ್. ಟಾಲರೆನ್ಸ್ ಅಂದರೆ ವೇರಿಯೇಷನ್ಸ್ ಆರ್ ಡಿವಿಯೇಷನ್ಸ್ ಇನ್ ದ ರೆಸಿಸ್ಟರ್ ವ್ಯಾಲ್ಯೂ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಟಾಲರೆನ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ, ಲೀವ್ ಇಟ್. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಕಲರ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಬ್ರೌನ್, ನೆಕ್ಸ್ಟ್ ಒನ್ ಇಸ್ ಏನಾಗುತ್ತೆ ಅಂದರೆ ಬ್ಲ್ಯಾಕ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೆಡ್ ಕಲರ್ ಕೊಟ್ಟಿದ್ದಾರೆ. ಸೊ ಇದರದ್ದು ಈ ರೆಸಿಸ್ಟರ್ಸ್ ಏನಾಗುತ್ತೆ ಅಂದರೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ನಮಗೊಂದು ಏನಾಗುತ್ತೆ ಅಂದರೆ ಮೆಥಡ್ ಇದೆ, ದಟ್ ಈಸ್ BB Roy Great Britain ಹ್ಯಾಸ್ ಎ ವೆರಿ ಗುಡ್ ವೈಫ್. ಓಕೆ. ಒಂದೊಂದು ಲೆಟರ್ಸ್ನ ಏನಾಗುತ್ತೆ ಅಂದರೆ ಒಂದೊಂದು ಕಲರ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ವಿತ್ 0, 1, 2, 3, 4, 5, 6, 7, 8, 9. ಓಕೆ. ಫಾರ್ ಎಕ್ಸಾಂಪಲ್ B ಅಂದರೆ ಫಸ್ಟ್ ಒನ್ ಇಸ್ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕಲರ್, ನೆಕ್ಸ್ಟ್ ಒನ್ ಇರೋದು ಏನಾಗುತ್ತೆ ಅಂದರೆ ಬ್ರೌನ್ ಆಗುತ್ತೆ. ಓಕೆ. 0 ಅಂದರೆ ಬ್ಲ್ಯಾಕ್ ಕಲರ್, 1 ಅಂದರೆ ಬ್ರೌನ್ ಕಲರ್, ನೆಕ್ಸ್ಟ್ 2 ಅಂದರೆ ರೆಡ್. ಓಕೆ. ರೆಡ್ ಕಲರ್ ಏನಾಗುತ್ತೆ ಅಂದರೆ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 3 ಮೀನ್ಸ್ ಆರೆಂಜ್, ನೆಕ್ಸ್ಟ್ 4 ಅಂದರೆ ಯೆಲ್ಲೋ, 5 ಅಂದರೆ ಗ್ರೀನ್, ನೆಕ್ಸ್ಟ್ 6 ಅಂದರೆ ಬ್ಲೂ, 7 ಅಂದರೆ ವೈಲೆಟ್, 8 ಅಂದರೆ ಗ್ರೇ, 9 ಅಂದರೆ ವೈಟ್. ಓಕೆ. BB Roy ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಕಲರ್ ಏನಾಗುತ್ತೆ ಅಂದರೆ ಬ್ರೌನ್ ಕೊಟ್ಟಿದ್ದಾರೆ. ಸೊ ಬ್ರೌನ್ ಅಂದರೆ ಅದರ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್. ಓಕೆ. 1 ಆಗುತ್ತೆ, 1. ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಕಲರ್ ಏನು ಕೊಟ್ಟಿದ್ದಾರೆ ಅಂದರೆ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಅಂದರೆ ನಮ್ಗೆ 0 ಆಗುತ್ತೆ. ಓಕೆ. 0. ಸೊ ಫಸ್ಟ್ ಡಿಜಿಟ್ ಮುಗೀತು, ಸೆಕೆಂಡ್ ಡಿಜಿಟ್ ಮುಗೀತು. ನೆಕ್ಸ್ಟ್ ಒನ್ ದ ಥರ್ಡ್ ಕಲರ್ ಏನಾಗುತ್ತೆ ಅಂದರೆ ಮಲ್ಟಿಪ್ಲೇಯರ್ ಅಂತೀವಿ. ಮಲ್ಟಿಪ್ಲೇಯರ್ ಅಂದರೆ ಆಲ್ವೇಸ್ 10 to the power ಅಲ್ಲಿ ಬರೀಬೇಕು. ಓಕೆ. ಸೊ 10 to the power ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೆಡ್ ಅಂದರೆ ಯಾವ ಕಲರ್ ಆಗುತ್ತೆ, 2 ಆಗುತ್ತೆ. ಓಕೆ. ರೆಡ್ ಅಂದರೆ ಸೊ ರೆಡ್ ಕಲರ್ದು ವ್ಯಾಲ್ಯೂ ಏನಾಗುತ್ತೆ ಅಂದರೆ 2 ಆಗುತ್ತೆ. ಸೊ 10 to the power 2 ಬರೀತೀವಿ. ಸೊ ಇದನ್ನ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡ್ತೀವಿ. 10 into 10 to the power 2 ವಿ ಕ್ಯಾನ್ ಸೇ 100. ಓಕೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1000 ohms. ಇಲ್ಲಿ ಆಪ್ಷನಲ್ಲಿ 1000 ohms ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ಇದನ್ನೇನಾಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಅಂದರೆ ನಮ್ಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಓಮ್ಸ್ನಲ್ಲಿ ಇರುತ್ತೆ ಮಿನಿಮಮ್ ವ್ಯಾಲ್ಯೂ. ನೆಕ್ಸ್ಟ್ ಒನ್ ಇಸ್ ಕಿಲೋ ಓಮ್ಸ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೆಗಾ ಓಮ್ಸ್. ಈ ರೇಂಜಲ್ಲಿ ಇರುತ್ತೆ. ಕಿಲೋ ಅಂದರೆ 10 to the power +3, ಮೆಗಾ ಅಂದರೆ 10 to the power 6ನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನೇನಾಗುತ್ತೆ ಅಂದರೆ 1000 ohms ವಿ ಕ್ಯಾನ್ ಸೇ 1 kilo ohms. ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೋಡಿದ್ರೆ 1 kilo ohms ಇರುತ್ತೆ. ಓಕೆ. ಸೊ ಹಿಯರ್ 3 ಕಲರ್ಸ್ ಕೊಟ್ಟಿದ್ದಾರೆ, ಸರಿನಾ. ಫಸ್ಟ್ ಕಲರ್ ಇಸ್ ಬ್ರೌನ್, ನೆಕ್ಸ್ಟ್ ಒನ್ ಇಸ್ ಬ್ಲ್ಯಾಕ್, ನೆಕ್ಸ್ಟ್ ಥರ್ಡ್ ಒನ್ ಇಸ್ ಮಲ್ಟಿಪ್ಲೇಯರ್ ವ್ಯಾಲ್ಯೂ ರೆಡ್ ಕೊಟ್ಟಿದ್ದಾರೆ. ಸೊ ಬ್ರೌನ್ ಅಂದರೆ ಫಸ್ಟ್ ಕಲರ್. ಸೊ ಬ್ರೌನ್ದು ವ್ಯಾಲ್ಯೂ ಏನಾಗುತ್ತೆ ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಅಂದರೆ 0. ಓಕೆ. 0. ನೆಕ್ಸ್ಟ್ ರೆಡ್ ಅಂದರೆ ಏನಾಗುತ್ತೆ ಅಂದರೆ 2 ಆಯಿತು. ಓಕೆ. ಸೊ ಅದೇನಾಗುತ್ತೆ ಅಂದರೆ ಮಲ್ಟಿಪ್ಲೇಯರ್ ಅಂತೀವಿ. ಆಲ್ವೇಸ್ 10 to the power ಅಲ್ಲಿ ಬರೀಬೇಕು. ಸೊ 10 into 10 to the power 2. ಸೊ 10 to the power 2 ವಿ ಕ್ಯಾನ್ ಸೇ, ಸೊ 10 to the power 2 ನಾವು ಏನು ಮಾಡ್ಬೋದು 100 ಅಂತ ಬರೀಬೋದು, ಸರಿನಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1000 ohms. ಇಲ್ಲಿ ಆಪ್ಷನಲ್ಲಿ ಏನಾಗುತ್ತೆ ಅಂದರೆ 1000 ohms ಇಲ್ಲ. 1000 ohms ಇದೆಯಾ, ಇಲ್ಲ. ಅದನ್ನ ಏನು ಮಾಡಿದ್ದಾರೆ ಅಂದರೆ ಕಿಲೋಕ್ಕೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಕಿಲೋಕ್ಕೆ ಕನ್ವರ್ಟ್ ಮಾಡಿದ್ರೆ ಆಪ್ಷನ್ ಎ ಆಗುತ್ತೆ, 1 kilo ohm. ಸರಿನಾ. ಸಿಂಪಲ್ ಕ್ವಶನ್ಸ್. ಒಂದು ರೆಸಿಸ್ಟರ್ದು ಕಲರ್ ಕೋಡಿಂಗ್ ಕೊಟ್ಟು ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಇಲ್ಲ ಅಂದರೆ ರೆಸಿಸ್ಟೆನ್ಸ್ ಕೊಟ್ಟು ಆ ಕಲರ್ಸ್ನ ಮೆನ್ಷನ್ ಮಾಡಿ ಐಡೆಂಟಿಫೈ ಮಾಡಿ ಕೊಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಬೈನರಿ ಈಕ್ವಲೆಂಟ್ ಆಫ್ ಡೆಸಿಮಲ್ ನಂಬರ್ ಈಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ದಟ್ ಈಸ್ 9.
ಅದರದ್ದು ಈಕ್ವಲೆಂಟ್ ಟು ಬೈನರಿ ಕನ್ವರ್ಷನ್ಸ್, ಡೆಸಿಮಲ್ ಟು ಬೈನರಿ. ಸೊ ಅದಕ್ಕೊಂದು ಮೆಥಡ್ ಇದೆ. ಫಾರ್ ಎಕ್ಸಾಂಪಲ್ 9 ಇದೇನಾಗುತ್ತೆ ಅಂದರೆ 2ನಲ್ಲಿ ಡಿವೈಡ್ ಮಾಡಿ. ಸೊ 2ನಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ 4 2s are 8, ರಿಮೈನಿಂಗ್ ವ್ಯಾಲ್ಯೂ 1. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ 2ನಲ್ಲಿ ಡಿವೈಡ್ ಮಾಡಿದ್ರೆ 2 2s are 4, ರಿಮೈನಿಂಗ್ 0 ಆಗುತ್ತೆ. ನೆಕ್ಸ್ಟ್ 2ನಲ್ಲಿ ಡಿವೈಡ್ ಮಾಡ್ತೀವಿ, 1 2s are 2, ರಿಮೈನಿಂಗ್ 0 ಆಗುತ್ತೆ. ಸೊ ನೆಕ್ಸ್ಟ್ ಇದರದ್ದು ಬೈನರಿ ವ್ಯಾಲ್ಯೂ ಬರೆಯುವಾಗ ಏನಾಗುತ್ತೆ ಅಂದರೆ ಫ್ರಮ್ ಬಾಟಮ್ ಟು ಟಾಪ್, ಸರಿನಾ? ಈಗ 9, ಸೊ 9 ಏನಾಗುತ್ತೆ ಅಂದರೆ ಬೇಸ್ ವ್ಯಾಲ್ಯೂ. ಓಕೆ, ಇದರದ್ದು ಬೇಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ 2 ಅಂತ ಡಿನೋಟ್ ಮಾಡ್ತೀವಿ. ಸೊ ಇದು ಡೆಸಿಮಲ್ ನಂಬರ್, ಬೇಸ್ ವ್ಯಾಲ್ಯೂ 2 ಇರುತ್ತೆ, ಸಾರಿ ಬೇಸ್ ವ್ಯಾಲ್ಯೂ 10 ಇರುತ್ತೆ. ಓಕೆ, ಡೆಸಿಮಲ್ ಅಂದರೆ ಡೆಸಿಮಲ್ 10 ಇರುತ್ತೆ. ಸೊ ಅದರದ್ದು ಈಕ್ವಲೆಂಟ್ ಟು ಬೈನರಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ 1 0 0 1, ಅದರದ್ದು ಬೇಸ್ ವ್ಯಾಲ್ಯೂ 2 ಇರುತ್ತೆ. ಓಕೆ, ಸೊ ಒಂದು ಡೆಸಿಮಲ್ ನಂಬರ್ ಕೊಟ್ಟು ಬೈನರಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಓಕೆ, ಸರಿನಾ? ಇದೇನಾಗುತ್ತೆ ಅಂದರೆ 2023ನಲ್ಲಿ ಕೇಳಿರೋದು. ನೆಕ್ಸ್ಟ್ ಇನ್ 2024ನಲ್ಲಿ ದ ಫಸ್ಟ್ ಕ್ವಶನ್ ಇಸ್ ದ ಟಿಪಿಕಲ್ ಯೂಸ್ ಆಫ್ LVDT. LVDT ಅಂದರೆ ಲೀನಿಯರ್ ವೇರಿಯಬಲ್ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಸೆನ್ಸರ್ ಅಂತೀವಿ. ಆ ಸೆನ್ಸರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಲೈಟ್ ಇಂಟೆನ್ಸಿಟಿ ಇಲ್ಲ, ಇನ್ನೊಂದು ಹ್ಯೂಮಿಡಿಟಿ ಇಲ್ಲ, ನೆಕ್ಸ್ಟ್ ಪ್ರೆಷರ್, ಇನ್ನೊಂದು ಟೆಂಪ್ರೇಚರ್. ಸೊ LVDT ಸೆನ್ಸರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ಪ್ರೆಷರ್. ಓಕೆ, ಪ್ರೆಷರ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಯೂಸ್ ಆಗುತ್ತೆ, ಸರಿನಾ? ನೆಕ್ಸ್ಟ್ ಒನ್ ಇಸ್ ಎ PN ಜಂಕ್ಷನ್ ಡಯೋಡ್. ಸೊ ಡಯೋಡ್ ಅಂದರೆ ಏನೇನು ಕೇಳಿದ್ದಾರೆ, ಅದೊಂದು ಬೈ ಡೈರೆಕ್ಷನಲ್ ಸ್ವಿಚ್. ಬೈ ಡೈರೆಕ್ಷನ್ ಅಂದರೆ ಬೋತ್, ಸರಿನಾ? ಬೋತ್ ಡೈರೆಕ್ಷನ್ ಆಗುತ್ತೆ, ಆಗಲ್ಲ. ಇದೇನಾಗುತ್ತೆ ಅಂದರೆ ಒಂದು ಯೂನಿ ಡೈರೆಕ್ಷನಲ್ ಸ್ವಿಚ್ ಆಗುತ್ತೆ. ಇಟ್ ಅಲೌಸ್ ದ ಕರೆಂಟ್ ಓನ್ಲಿ ಒನ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಅಲೌ ಮಾಡುತ್ತೆ. ಬೈ ಡೈರೆಕ್ಷನಲ್ ಆ್ಯಂಡ್ ಕಂಟ್ರೋಲ್ಡ್ ಸ್ವಿಚ್ ಕಂಟ್ರೋಲ್ ಮಾಡುತ್ತೆ ಅಂದರೆ ಇಲ್ಲ. ಯೂನಿ ಡೈರೆಕ್ಷನಲ್ ಕಂಟ್ರೋಲ್ ಸ್ವಿಚ್ ಆಗಲ್ಲ, ಓನ್ಲಿ ಯೂನಿ ಡೈರೆಕ್ಷನಲ್. ಯೂನಿ ಮೀನ್ಸ್ ಒಂದೇ ಡೈರೆಕ್ಷನಲ್ಲಿ ಕರೆಂಟ್ನ ಅಲೌ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದ ಪರ್ಪಸ್ ಆಫ್ ಸಿ ಅಂದರೆ ಕೆಪಾಸಿಟರ್ ಫಿಲ್ಟರ್ ಇನ್ ಎ ಪವರ್ ಸಪ್ಲೈ. ಒಂದು ಪವರ್ ಸಪ್ಲೈನಲ್ಲಿ ಕೆಪಾಸಿಟರ್ ಫಿಲ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಫಸ್ಟ್ ಫಿಲ್ಟರ್ ಅಂದರೆ ಟು ರಿಮೂವ್ ದ ಅನ್ವಾಂಟೆಡ್ ಸಿಗ್ನಲ್. ಇಲ್ಲಿ ಕೆಪಾಸಿಟರ್ ಫಿಲ್ಟರ್ ಯೂಸ್ ಮಾಡ್ತಾರೆ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ರೆಡ್ಯೂಸ್ ಆರ್ ಟು ರಿಮೂವ್ ದ ರಿಪಲ್ ವೋಲ್ಟೇಜ್. ಸೊ ಅನ್ವಾಂಟೆಡ್ ವೋಲ್ಟೇಜ್ ಏನಾಗುತ್ತೆ ಅಂದರೆ ರೆಡ್ಯೂಸ್ ಮಾಡೋಕ್ಕೆ ಈ ಸಿ ಫಿಲ್ಟರ್, ಕೆಪಾಸಿಟರ್ ಫಿಲ್ಟರ್ ಯೂಸ್ ಮಾಡ್ತೀವಿ. ಸೊ ಡಿಗ್ರೇಡ್ ರೆಗ್ಯುಲೇಷನ್ಸ್ ಆಗಲ್ಲ, ರೆಡ್ಯೂಸ್ ಗೈನ್ ಆಗಲ್ಲ, ರೆಡ್ಯೂಸ್ ದ ಚಾನ್ಸ್ ಆಫ್ ಎಲೆಕ್ಟ್ರಿಕ್ ಶಾಕ್ ಆಗಲ್ಲ. The C filter is used to reduce ripple voltage. Okay. Next ನೋಡಿ, what does PLC stand for? So PLC ಏನಾಗುತ್ತೆ ಅಂದರೆ ಅಬ್ರಿವೇಷನ್ಸ್, ಅದರದ್ದು ಫುಲ್ ಫಾರ್ಮ್ ಕೇಳಿದ್ದಾರೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ಸ್, ಪ್ರೋಗ್ರಾಮಬಲ್ ಲಾಜಿಕ್ ಸರ್ಕ್ಯೂಟ್ಸ್ ಇಲ್ಲ, ಪ್ರಾಸೆಸ್ ಲಾಜಿಕ್ ಕಂಟ್ರೋಲರ್ ಆಗಲ್ಲ, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್. ಓಕೆ, PLC ಅಂದರೆ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂತೀವಿ. ಓಕೆ, ನೆಕ್ಸ್ಟ್ ದ ಬೆಸ್ಟ್ ಸೆನ್ಸಾರ್ ಫಾರ್ ಸೆನ್ಸಿಂಗ್ ವೈಬ್ರೇಷನ್ಸ್. ಸೊ ವೈಬ್ರೇಷನ್ ಸೆನ್ಸ್ ಮಾಡೋಕ್ಕೆ ಯಾವ ಸೆನ್ಸಾರ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಥರ್ಮಿಸ್ಟರ್, ಥರ್ಮೋಕಪಲ್, ಅದೆಲ್ಲ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದು ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್. ಓಕೆ, ನೆಕ್ಸ್ಟ್ ಹೈಗ್ರೋಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಹ್ಯೂಮಿಡಿಟಿ. ಸೊ ಫಾರ್ ಎಕ್ಸಾಂಪಲ್ ಏರ್ನಲ್ಲಿರೋ ಮಾಯಿಸ್ಚರ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ವಾಟ್ ಈಸ್ ದ ಬೆಸ್ಟ್ ಸೆನ್ಸಾರ್ ಫಾರ್ ಸೆನ್ಸಿಂಗ್ ವೈಬ್ರೇಷನ್ಸ್ ಆರ್ ಆಕ್ಸಿಲರೇಷನ್ ಕೇಳಿದ್ರೆ ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಆಗುತ್ತೆ. ಓಕೆ, ಸೊ ಈ 5 ಇದೇನಾಗುತ್ತೆ ಅಂದರೆ ಲಾಸ್ಟ್ ಇಯರ್ನಲ್ಲಿ ಕೇಳಿರೋ ಕ್ವಶನ್ಸ್. ಓಕೆ, ಸೊ ಥ್ಯಾಂಕ್ ಯು.